ಎಲ್ಲಿದ್ಯಾ? ಅದೆಂಥ ಹೊಟ್ಟೆನೋ ಬಂತೋ ಏನೋ ನನಗೆ ಗೊತ್ತಿಲ್ಲ. ಪ್ರಾಣ ಹೋಗೋಷ್ಟು ಸಂಕಟ. ಆ ಈಶ್ವರ ದೊಡ್ಡವನು ನನ್ನನ್ನು ಬದುಕಿಸ್ಬಿಟ್ಟ. ಯಾಕಮೃತ ಹೀಗೆ ನೋಡ್ತಾ ಇದೆಯಾ? ನನಗೇನಾಯ್ತೋ ಏನೋ ಅಂತ ಹೆದರ್ಕೊಂಡ್ಬಿಟ್ಟಿದ್ಯಾ? ಪಾಪ, ನನಗೆ ಹೊಟ್ಟೆ ನೋವು ಬಂದು ಮಲ್ಕೊಂಡಿದ್ದಕ್ಕೆ ಇವಳಿಗೆ ಎಷ್ಟೊಂದು ಬೇಸರ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ನನ್ನ ಮುಖ ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಸರೋಜನ್ಗೆ ಕೇಸರಿ ಬಾತಲ್ಲಿ ಏನು ಹಾಕ್ಕೊಟ್ಟಿದ್ದೆ ನೀನು? ನಿನ್ನನ್ನೇ ಕೇಳ್ತಿರೋದು. ಏನು ಹಾಕಿದ್ದೆ? ನೀವು ತಂದು ಕೊಟ್ಟಿರೋ ವಿಷಯನೇ ಹಾಕಿದೆ ಅದರಲ್ಲಿ. ನೀವೇ ತಾನೆ ಅದನ್ನ ಕೇಸರಿ ಬಾತಲ್ಲಿ ಬೆರೆಸಿದ್ರೆ ಅವಳು ಸಾಯ್ತಾಳೆ ಹಾಕು ಅಂತ ಹೇಳಿದ್ದು. ನಾನು ತಂದ್ಕೊಟ್ಟೆ, ನೀನು ಹಾಕ್ಬಿಡೋದಾ? ಗಂಡ ತಪ್ಪು ಮಾಡಿದ್ರೆ ತಿದ್ದೋ ಬುದ್ಧಿ ಇಲ್ವ ನನಗೆ? ಪಾಪ ಸರೋಜ ನಿನ್ನನ್ನು ತಾಯಿ ಅಷ್ಟೇ ಪ್ರೀತಿಸ್ತಾಳೆ, ಗೌರವಿಸ್ತಾಳೆ. ಅವಳನ್ನ ಸಾಯಿಸೋ ಸಣ್ಣ ಬುದ್ಧಿ ತೋರಿಸಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ರೀ, ನೀವೇ ತಾನೇ. ನಾನು ಹೇಳ್ತೀನಿ, 1000 ಹೇಳ್ತೀನಿ, ಹೇಳ್ತಾನೆ ಇರ್ತೀನಿ. ನಿನ್ಗೆ ಸ್ವಂತ ಬುದ್ಧಿ ಅನ್ನೋದಿಲ್ವಾ? ಸಲ ಈ ಥರ ತಪ್ಪು ಮಾಡಿದ್ರೆ ಕತ್ತು ಹಿಡಿದು ಮನೆಯಿಂದ ಆಚೆ ದಬ್ಬಿಡ್ತೇನೆ, ಭಿಕ್ಷೆ ಬೇಡಬೇಕಾಗತ್ತೆ. ತಪ್ಪನ್ನ ತಿದ್ಕೊಂಡು ನಡ್ಕೊಂಡ್ರೆ ನಿನಗೆ ಒಳ್ಳೇದು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಂದೆ?